खुशामदीद मोहतरम नाज़रीन, आप तमाम का HK न्यूज़ चैनल में खैर मक़दम है। आइए नाज़रीन, बढ़ते हैं आज की इस अहम ख़बर की जानिब। बसवा कल्याण तालुका के CMC कमिश्नर राजू बुनकर सर ने एक आदेश जारी किया है कि आज बसवा कल्याण तालुका में जो भी ज़मीन प्लॉट लेआउट जैसे ज़मीन परचेज़ कर रहे हैं उनसे CMC कमिश्नर राजू बुनकर सर से गुजारिश है कि ये प्रॉपर्टी को ख़रीदते हैं लेकिन इसकी छानबीन नहीं करते हैं। ऐसे प्रॉपर्टी ख़रीदने से पहले तमाम दस्तावेज़ात की मुकम्मल तस्दीक और जानकारी कर ले और CMC ऑफिस आकर उस प्रॉपर्टी के बारे में जानकारी और वक़्फ़ियत हासिल कर ले। इन्होंने कहा कि अगर कुछ धोखाधड़ी या फिर फ्रॉड या फॉल्स प्रॉपर्टी रहेगी और आप इसे ख़रीद लेंगे तो इसके ज़िम्मेदार आप ही रहेंगे, लिहाजा अपने कीमती खून पसीने की पैसे को इस तरह फ्रॉड में गंवाने से बेहतर तमाम तर दस्तावेज़ात की छानबीन कर लेने और CMC कमिश्नर से मदद तलब करने की इन्होंने तमाम को गुजारिश की। आइए जानते हैं इस खुसूस में मुकम्मल तफसीलात। पेश है बसवा कल्याण से नुमाइंदा रिपोर्टर शेख असलम की HK न्यूज़ चैनल के लिए यह खुसूसी रिपोर्ट। इसी तरह की मज़ीद ताज़ा तरीन ख़बरों से अपडेटेड रहने के लिए चैनल को लाइक करें, शेयर करें, सब्सक्राइब ज़रूर कर लें। सभी हमारे BK9 न्यूज़ लाइव मीडिया चैनल, सभी हमारे HK न्यूज़ 24/7 कर्नाटक महाराष्ट्र तेलंगाना में जर्नलिस्ट सूर्यवंशी। जैसा कि आज हम बीदर जिले के बसवा कल्याण तालुके में आ चुके हैं। जैसा कि बसवा कल्याण तालुके में जो कमिश्नर है राजू बनकर जी बहुत ही अच्छे तरीके से अपना कार्य कर रहे हैं, अपनी ड्यूटी निभा रहे हैं। प्रिय BK9 ನ್ಯೂಸ್ ವೀಕ್ಷಕರೇ, HK ನ್ಯೂಸ್ ವೀಕ್ಷಕರೇ, ಇವತ್ತಿನ ದಿವಸ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕು ಹತ್ರ CMC ಹತ್ರ ಬಂದಿದ್ದೇವೆ। ಸನ್ಮಾನ್ಯ ಕಮಿಷನರ್ ರಾಜು बनकर ಅವರು ಒಂದು ಒಳ್ಳೆ ರೀತಿಯಿಂದ ಒಂದು ತಮ್ಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ। सो वीक्षकरे, अभी हमारे BK9 न्यूज़ और HK न्यूज़ से लाइव आ रहे हैं कमिश्नर जी। ಸರ್ ನಮಸ್ಕಾರ। ಎಲ್ಲ ನಮ್ಮ ಬಸವ ಕಲ್ಯಾಣ ನಗರದ ಸಾರ್ವಜನಿಕರು ಮತ್ತು ನಾಗರಿಕರಿಗೆ ನಾವು ವಿನಂತಿಸಿಕೊಳ್ಳೋದು ಒಂದೇ, ಏನಂತಂದರೆ ಬಸವ ಕಲ್ಯಾಣ ನಗರದಲ್ಲಿ ಸಾಕಷ್ಟು ಬಡಾವಣೆಗಳು ಹೊಸದಾಗಿ ಲೇಔಟ್ಗಳಾಗಿದ್ದಾವೆ। ಅದರಲ್ಲಿ ಟೌನ್ ಪ್ಲಾನಿಂಗ್ ಆಗಿದ್ದಾವೆ, ಕೆಲವು ಆಗದೇ ಇರೋದಾವೆ, ಮತ್ತು ಜನಗಳಿಗೆ ಆಸ್ತಿಗಳನ್ನು ಖರೀದಿ ಕೊಡುವಂಥ ಒಂದು ಪ್ರಕ್ರಿಯೆ ಕೂಡ ನಡೀತಾ ಇದೆ। ಅದಕ್ಕಾಗಿ ನಾವು ಈಗಾಗಲೇ ಮತ್ತು ಪತ್ರಿಕೆಗಳಲ್ಲಿ ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಾಗಿದೆ। ಅದಕ್ಕೆ ನಾನು ಜನರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಒಂದೇ, ಕೆಲವು ನಗರಸಭೆಯಿಂದ ಕೊಡದೇ ಇರುವಂಥ ಕಾಗದಗಳನ್ನು ನಗರಸಭೆಯ ಹೆಸರನ್ನು ಬಳಸ್ಕೊಂಡು ತಾವೇ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಜನರಿಗೆ ಮೋಸ ಮಾಡುವಂಥ ಕೆಲವು ವಿಷಯಗಳು ಕೂಡ ನಮ್ಮ ನಗರಸಭೆಗೆ ತಿಳಿದು ಬಂದಿದೆ। ನಂತರ ತಾವು ಸಾರ್ವಜನಿಕರು ನಮ್ಮ ಕಚೇರಿಗೆ ಬರುವಂಥ ಒಂದು ಯಾವುದೇ ಒಂದು ತಮ್ಮ ಕೆಲಸಗಳಿಗೆ ನಮ್ಮ ಕಚೇರಿಗೆ ಭೇಟಿ ಕೊಡೋ ಪೂರ್ವದಲ್ಲಿ ಹೊರಗಡೆ ಆಗಲಿ ತಮ್ಮ ಮನೆ ಸುತ್ತಮುತ್ತ ಇರಲಿ ಯಾವುದಾದ್ರೂ ಒಂದು ಪ್ರದೇಶದಲ್ಲಿ ಇರುವಂಥ ಕೆಲವು ಯಾರೇ ವ್ಯಕ್ತಿಗಳು ನಾನು ನಗರಸಭೆಯಲ್ಲಿ ಕೆಲಸ ಮಾಡಿಸ್ಕೊಡ್ತೀನಿ, ನನಗಿಷ್ಟು ದುಡ್ಡು ಕೊಡಿ, ಅಥವಾ ನಗರಸಭೆಯಲ್ಲಿ ಈ ರೀತಿ ಕೆಲಸ ಮಾಡಿಕೊಡ್ಲಿಕ್ಕಾಗಿ ನಾನು ತುಂಬ ಪ್ರಭಾವಿಯಾಗಿದ್ದೀನಿ ಅಂತ ಏನಾದರೂ ತಮಗೆ ಈ ರೀತಿ ಹೇಳಿ ತಮ್ಮಿಂದ ದುಡ್ಡು ವಸೂಲಿ ಮಾಡಿಕೊಂಡು ಈ ಥರದ ಮೋಸದ ಜಾಲನೂ ಇದೆ ಅಂತ ನಮ್ಗೆ ತಿಳಿದು ಬಂದಿರೋದ್ರಿಂದ ಯಾವುದೇ ಸಾರ್ವಜನಿಕರು ಯಾರ ಒಂದು ಪ್ರಭಾವಕ್ಕೊಳಗಾಗದೆ ನೇರವಾಗಿ ನಗರಸಭೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಸಂಪರ್ಕ ಮಾಡಿ ನಿಮ್ಮ ಕೆಲಸಗಳನ್ನು ಮಾಡಿಕೊಳ್ಬೇಕು, ಮತ್ತು ನಿಮ್ಮ ದುಡ್ಡನ್ನು ಕಳ್ಕೊಳ್ಳುವಂಥದ್ರಿಂದ ನೀವು ಸುರಕ್ಷಿತೆಯಾಗಿರಬೇಕು ಅನ್ನುವಂಥದ್ದು ನಮ್ಮ ಒಂದು ಕೋರಿಕೆ। ಆಮೇಲೆ ಸಾರ್ವಜನಿಕರು ತಮ್ಮ ಈ ಆಸ್ತಿಗಳನ್ನು ಖರೀದಿ ಮಾಡಿದ ನಂತರ ಎಲ್ಲ ದೃಢಪಡಿಸಿಕೊಂಡು ಒಬ್ಬ ನಾಗರಿಕ ಆಸ್ತಿ ಖರೀದಿ ಮಾಡ್ತಾನೆ, ಖರೀದಿ ಮಾಡಿದ ನಂತರ ಆವಾಗಲೇ ಕೂಡಲೇ ನೀವು ನಿಮ್ಮ ಹೆಸರಿಗೆ ಆ ದಾಖಲಾತಿಗಳನ್ನು ಆಯಾ ಸಂಬಂಧಪಟ್ಟ ಕಚೇರಿಗಳಲ್ಲಿ ದಾಖಲಾತಿಗಳನ್ನು ನಿಮ್ಮ ಹೆಸರಲ್ಲಿ ಮಾಡ್ಕೋಬೇಕು। ಅದನ್ನು ತುಂಬ ದಿನ ಏನಾದರೂ ಬಿಟ್ಟರೆ ಆ ಆಸ್ತಿ ಹಾಗೆ ಮೊದಲಿದ್ದವ್ರ ಹೆಸರಲ್ಲೇ ಮುಂದುವರೆದಿರುತ್ತೆ, ಮತ್ತೆ ದುರುದ್ದೇಶದಿಂದ ಅದೇ ಆಸ್ತಿನ ಅದೇ ದಾಖಲೆಗಳನ್ನು ತೊಗೊಂಡು ಮತ್ತೆ ಅವ್ರು ಬೇರೆಯವ್ರಿಗೆ ಖರೀದಿ ಕೊಟ್ಟರೆ ಒಂದೇ ಆಸ್ತಿ ಇಬ್ಬರಿಗೆ ಖರೀದಿ ಕೊಟ್ಟಂತಾಗುತ್ತೆ ಅನ್ನುವಂಥ ಪ್ರಕರಣಗಳು ಸಹಿತ ನಮಗೆ ಕಂಡು ಬಂದಿರೋದ್ರಿಂದ ಅವನ್ನ ಯಾವ ಖರೀದಿ ಮಾಡ್ತೀರೋ ಆವಾಗಲೇ ಬೇಗ ಅದನ್ನು ನಿಮ್ಮ ಹೆಸರಲ್ಲೇ ಖಾತೆ ಮಾಡ್ಕೋಬೇಕಂತ ಕೇಳ್ಕೊಳ್ತೇವೆ। ಇದು ನಗರಸಭೆಯಿಂದ ನಾವು ಎಲ್ಲ ಸಾರ್ವಜನಿಕರಿಗೆ ಕೇಳ್ಕೊಳ್ಳುವಂಥ ಒಂದು ವಿಷಯ ಆಗಿದೆ। ಸಾರ್ವಜನಿಕರು ಇದನ್ನು ಗಮನದಲ್ಲಿಟ್ಕೊಂಡು ನಿಮ್ಮ ಎಲ್ಲ ವ್ಯವಹಾರಗಳನ್ನು ಕೂಡ ಆಸ್ತಿ ವ್ಯವಹಾರಗಳು ಖರೀದಿ ವ್ಯವಹಾರಗಳು ಏನೇ ಇದ್ರೂ ಕೂಡ ನೀವು ನಿಮ್ಮ ಹುಷಾರಿಯಿಂದ ಮಾಡ್ಕೋಬೇಕು ಅಂತ ನಾವು ಕೇಳ್ಕೊಳ್ತೀವಿ। ಧನ್ಯವಾದಗಳು। प्रोपराइटर मोहम्मद खान की जानिब से पेश किया जा रहा है बेहतरीन वेंचर जहां पर लो इन्वेस्टमेंट हाई रिटर्न्स। जी हाँ नाज़रीन, आज़ाद कॉलोनी धारवत लेआउट में बेहतरीन प्लॉट्स पेश किए जा रहे हैं। मज़ीद तफसीलात के लिए दिए गए नंबरात पर रब्ता किया जा सकता है। फ़ोन नंबरात है 8495083595 या फिर 95
91185276।